ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಈ ಬೇಸಿಗೆಗಂತೂ ಏನಾದರೂ ತಣ್ಣಗೆ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಸೊ ಇವತ್ತು ನಾನು ನಿಮಗೆ 4 ಥರದ ನಿಂಬೆ ಹಣ್ಣಿನ ರಸ ಜ್ಯೂಸ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಅಷ್ಟೇ ಕೂಲಾಗಿ ಇರುತ್ತೆ ಬಾಡಿ ಅನ್ನೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಲೆಮನ್ ಪಂಚ್, ಅದೇ ರೀತಿ ಶುಂಠಿ ಮತ್ತು ಪುದೀನ ಹಾಕಿ ಮಾಡುವಂಥ ಜ್ಯೂಸು, ಹಾಗೆ ನಾರ್ಮಲ್ ನಿಂಬೆ ಹಣ್ಣಿನ ಜ್ಯೂಸು, ಹಾಗೆ ಮಸಾಲಾ ಲೆಮನ್ ಜ್ಯೂಸ್. ಫಸ್ಟಾಗಿ ನಾವಿಲ್ಲಿ ಲೆಮನ್ ಪಂಚ್ ನೋಡ್ಕೊಳ್ಳೋಣ. ಈ ಲೆಮನ್ ಪಂಚ್ ಅಂತೂ ನಮಗೆ ತುಂಬಾ ಡಿಫ್ರೆಂಟ್ ಟೇಸ್ಟ್ನಲ್ಲಿರುತ್ತೆ. ಕುಡಿತಿದ್ರೆ ಇನ್ನೂ ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಜ್ಯೂಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 300 ml ಆಗುವಷ್ಟು ಜ್ಯೂಸ್ ಆಗುತ್ತೆ. ನಾನಿಲ್ಲಿ ಪೂರ್ತಿಯಾಗಿ 1 ನಿಂಬೆಹಣ್ಣು ತಗೊಂಡಿದ್ದೀನಿ. ಕರೆಕ್ಟಾಗಿ 1 ನಿಂಬೆಹಣ್ಣು ತಗೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಅನ್ನೋದು ಬರುತ್ತೆ. ಕಟ್ ಮಾಡಿಕೊಂಡು ರಸನ ತೆಗೆದು ಒಂದು ಬೌಲಲ್ಲಿ ಹಾಕಿ ತಿಕ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಒಂದು ಬಾಕ್ಸ್ ಆಗಲಿ ಅಥವಾ ಒಂದು ಚಂಬಾಗಲಿ ತಗೊಂಡದ್ರಲ್ಲಿ ಈ ನಿಂಬೆಹಣ್ಣಿನ ರಸ, ಅದೇ ರೀತಿ ಒಂದು ಹಸಿಮೆಣಸಿನಕಾಯಿ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದ್ಸತಿ ಈ ಜ್ಯೂಸ್ನ ಟ್ರೈ ಮಾಡಿ. ಮತ್ತು ಒಂದು 1/4 ಚಮಚದಷ್ಟು ಉಪ್ಪು, ಹಾಗೆಯೇ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ, ಅಥವಾ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ಗೆ ನೀವು ಸಕ್ಕರೆ ಹಾಕ್ಕೊಳ್ಬೋದು. ಸಕ್ಕರೆ ಬದಲಾಗಿ ಬೆಲ್ಲ ಹಾಕ್ಬೋದು, ಇಲ್ಲಾಂದರೆ ಹನಿ ಆದರೂ ಹಾಕ್ಕೋಬೋದು, ಸರಿ ಹೋಗುತ್ತೆ. ಮತ್ತು ಒಂದು 3 ಐಸ್ ಕ್ಯೂಬ್ಸು, ಹಾಗೆ 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ಕೊಳ್ಬೇಕು. ಆ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ರೀತಿ ಶೇಕ್ ಮಾಡಿಕೊಂಡ್ರೆ ನಮಗೆ ಲೆಮನ್ ಪಂಚ್ ಅನ್ನೋದು ರೆಡಿ ಆಗುತ್ತೆ. ಅದು ಚೆನ್ನಾಗಿ ಶೇಕ್ ಮಾಡಿದ ತಕ್ಷಣ ಹಾಗೆ ಕುಡಿಬೇಕು, ಸೂಪರ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಅಲ್ಲಲ್ಲೇ ಹಸಿಮೆಣಸಿನಕಾಯಿ ಸಿಗ್ತಾ ಇರುತ್ತೆ, ಅದನ್ನ ಹಾಗೆ ತಿನ್ನಬೇಕು. ಆ ಥರ ಇಷ್ಟ ಇಲ್ಲಾಂದ್ರೆ ನೀವು ಇದನ್ನ ಫಿಲ್ಟರ್ ಮಾಡ್ಕೊಂಡಾದರೂ ಕುಡಿಬೋದು, ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ಅಷ್ಟೇ ನಮಗೆ ಲೆಮನ್ ಪಂಚ್ ಅನ್ನೋದು ರೆಡಿಯಾಗಿದೆ. ಸರ್ವ್ ಮಾಡುವಾಗ ಒಂದು ಐಸ್ ಕ್ಯೂಬ್ನ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಆಗಿ ಶುಂಠಿ ಮತ್ತು ಪುದೀನ ಹಾಕಿ ಮಾಡುವಂಥ ಜ್ಯೂಸ್ನ ತೋರಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಒಂದು ನಿಂಬೆ ಹಣ್ಣನ್ನ ಚೆನ್ನಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ರಸನ ತೆಗೆದು ಪಕ್ಕೆತ್ತಿಟ್ಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಇದರಿಂದ ನಮಗೆ ತುಂಬಾ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಬೇಕಿರೋರು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರೋ ಪುದೀನ ಸೊಪ್ಪು, 1 ಇಂಚ್ ಆಗುವಷ್ಟು ಶುಂಠಿ, ಅದೇ ರೀತಿ ಒಂದು 1/4 ಚಮಚದಷ್ಟು ಉಪ್ಪು, ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲನೂ ಸಹ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಈಗ ಮತ್ತೆ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸು ಮತ್ತು 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ನಾವು ಇದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು. ಈ ರೀತಿ ಫಿಲ್ಟರ್ ಮಾಡಿಕೊಂಡು ಜ್ಯೂಸ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳಿ. ಸರ್ವ್ ಮಾಡುವಾಗ ಒಂದು ಐಸ್ ಗಡ್ಡೆ ಹಾಕ್ಕೊಳ್ಳಿ. ಅಷ್ಟೇ, ನಮಗೆ ಪುದೀನ ಮತ್ತು ಜಿಂಜರ್ ಲೆಮನ್ ಜ್ಯೂಸ್ ಅನ್ನೋದು ರೆಡಿಯಾಗಿದೆ. ತುಂಬಾ ರಿಫ್ರೆಶಿಂಗ್ ಅನಿಸುತ್ತೆ. ಒಂದ್ಸತಿ ತಪ್ಪದಿರ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಆಗಿ ಯಾವುದೇ ರೀತಿ ಫ್ಲೇವರ್ ಇಲ್ದಿರ ಪ್ಲೈನ್ ಲೆಮನ್ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ನಿಂಬೆ ಹಣ್ಣನ್ನ ಈ ರೀತಿ ಕಟ್ ಮಾಡಿಕೊಂಡು ರಸನ ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಂಡು ಈಗ ಇದನ್ನ ಒಂದು ಶೇಕರಲ್ಲಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಒಂದು 1/4 ಚಮಚದಷ್ಟು ಉಪ್ಪು, 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ, 2 ಐಸ್ ಕ್ಯೂಬ್ಸು ಅಥವಾ 3 ಹಾಕ್ಕೊಂಡ್ಬಿಟ್ಟು 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿಕೊಂಡ್ರೆ ನಮಗೆ ಪ್ಲೈನ್ ಲೆಮನ್ ಜ್ಯೂಸ್ ಅನ್ನೋದು ರೆಡಿಯಾಗುತ್ತೆ. ಈ ನಿಂಬೆಹಣ್ಣಿನ ಜ್ಯೂಸ್ಗೆ ನಾವು ಸ್ವಲ್ಪ ಉಪ್ಪು ಹಾಕೋದ್ರಿಂದ ರುಚಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಸೊ ಈಗ ಪ್ಲೈನ್ ಲೆಮನ್ ಜ್ಯೂಸ್ ಅಂತೂ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಆಗಿ ನಾವು ಮಸಾಲಾ ಲೆಮನ್ ಜ್ಯೂಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈಗ ಮಸಾಲಾ ಲೆಮನ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ನಿಂಬೆಹಣ್ಣಿನ ರಸನ ಒಂದು ಶೇಕರಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ 1/4 ಚಮಚದಷ್ಟು ಉಪ್ಪು, 1/4 ಚಮಚದಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು 1 ಕಪ್ ಆಗುವಷ್ಟು ಚಿಲ್ಡ್ ವಾಟರ್ನ ಹಾಕ್ಕೊಂಡು ಸ್ವಲ್ಪ ಐಸ್ ಕ್ಯೂಬ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿಕೊಂಡ್ರೆ ನಮಗೆ ಈ ಮಸಾಲಾ ಲೆಮನ್ ಜ್ಯೂಸ್ ಅನ್ನೋದು ರೆಡಿಯಾಗುತ್ತೆ. ಜೀರಿಗೆ ಪುಡಿನ ಸ್ವಲ್ಪ ಹುರಿದು ನಾವು ಪುಡಿ ಮಾಡ್ಕೊಳ್ಬೇಕು, ಆಗ ನಮಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಅಷ್ಟೇ, ನಮಗೆ ನೋಡಿದ್ರಲ್ವಾ 4 ಥರದ ಲೆಮನ್ ಜ್ಯೂಸ್ ರೆಸಿಪೀಸ್ ಅಂತೂ ರೆಡಿಯಾಗಿದ್ದಾವೆ. ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಮಾಡಿದಾದ್ಮೇಲೆ ಹೇಗೆ ಬಂದು ಅಂತ ಮರೀದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.